ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಮನುಷ್ಯರ ಪಾಪದ ಹೃದಯವನ್ನು ತನ್ನ ಪರಿಶುದ್ಧ ರಕ್ತದಿಂದ ತೊಳೆದು, ತನ್ನ ಪರಿಶುದ್ಧ ಆತ್ಮಶಕ್ತಿಯಿಂದ ತೊಳೆದು, ತನ್ನ ಪರಿಶುದ್ಧ ವಾಕ್ಯವೆಂಬ ಮಾತಿನಿಂದ ದೀಪವೆಂಬಂತೆ ಬೆಳಗಿಸಿ, ಬಿರುಗಾಳಿಯಲ್ಲಿಯೂ ಸಿಡಿಲಿನಲ್ಲಿಯೂ ಗುಡುಗಿನಲ್ಲಿಯೂ ಆರದಂತೆ ಕಾಪಾಡುವ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲಿರುವ ಪರಿಶುದ್ಧ ದೇವರ ವಾಕ್ಯ ಭಾಗದ ಅಂಶ ಪ್ರಿಯರೇ, ನಿಜವಾದ ದೇವರನ್ನು ಆರಾಧಿಸಬೇಕೆಂಬ ಪ್ರಬೋಧನೆ ಪ್ರಿಯರೇ. ಕೀರ್ತನೆ 100, ಲೋಕವೆಲ್ಲ ಇಸ್ರಾಯೇಲ್ ದೇವರನ್ನು ಆರಾಧಿಸಬೇಕು, ಅಥವಾ ಲೋಕವೆಲ್ಲ ಸತ್ಯ ದೇವರಾದ ನಿತ್ಯ ಜೀವ ಸ್ವರ್ಗೀಯ ಬಾಧ್ಯತೆಗೆ ಸೇರಿಸುವ ನಿಜವಾದ ದೇವರಾದ ಯೇಸುವನ್ನು ಆರಾಧಿಸಬೇಕೆಂಬ ಬೋಧನೆ, ಈ ಅಂಶದ ಮೇಲೆ ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ದೇವರ ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಬಿಡುಗಡೆ, ಜಯ, ಮಾರ್ಗದರ್ಶನ ಬೇಡಿಕೊಳ್ಳೋಣ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ಆತ್ಮಸ್ವರೂಪನೇ, ಎಲ್ಲ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಇರುವಾತನೇ, ಎಲ್ಲರ ಪ್ರಾರ್ಥನೆಗೆ ಮೊರೆಗೆ ಕಿವಿಗೊಡುವಾತನೇ, ಯಥಾರ್ಥವಾದ ಮನಸ್ಸಿನಿಂದ ನಿಮ್ಮನ್ನು ಕೂಗಿ ಮೊರೆಯಿಟ್ಟು ಕರೆಯುವುದಾದರೆ ಸಮೀಪವಾಗಿರುವ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಪ್ರಭುವೇ, ಲೋಕವೆಲ್ಲ ಇಸ್ರಾಯೇಲ್ ದೇವರನ್ನು ಆರಾಧಿಸಬೇಕು, ಅಥವಾ ಲೋಕವೆಲ್ಲ ನಿಜವಾದ ಸತ್ಯ ದೇವರಾದ ಸೃಷ್ಟಿಕರ್ತನು ರಕ್ಷಿಸುವ ಹಾಗೂ ಪೋಷಿಸುವ ದೇವರಾದ ಯೇಸುವೆ ನಿಮ್ಮನ್ನು ಆರಾಧಿಸಬೇಕು ಎನ್ನುವ ಅಂಶವನ್ನು ನಾವು ಧ್ಯಾನಿಸಲಿರುವಾಗ, ನೀವೇ ನಮ್ಮ ಪ್ರಾರ್ಥನೆಯನ್ನು ಕೇಳಿ, ಪ್ರಾರ್ಥನೆಯಲ್ಲಿ ಅಥವಾ ಈ ವಾಕ್ಯೋಪದೇಶದಲ್ಲಿ ಬಂದಿರುವ ಪ್ರತಿಯೊಬ್ಬ ಮಗಳನ್ನು ದರ್ಶಿಸಿ ಅದ್ಭುತ ಕಾರ್ಯ ಮಾಡಬೇಕೆಂದು, ದೈವಿಕ ಆಲೋಚನೆಯನ್ನು ಅನುಗ್ರಹಿಸಬೇಕೆಂದು, ಪರಾಕ್ರಮ ಕಾರ್ಯ ಅವರ ಜೀವಿತದಲ್ಲಿ ಮಾಡಬೇಕೆಂದು, ನಿತ್ಯವಾದ ಕಾರ್ಯ ಮಾಡಬೇಕೆಂದು, ದೈವ ಸಮಾಧಾನದ ಕಾರ್ಯ ಮಾಡಬೇಕೆಂದು, ದೊಡ್ಡ ಬಿಡುಗಡೆ, ಜಯ, ಆಶೀರ್ವಾದ ಹಾಗೂ ಸೈತಾನನನ್ನು ಶಾಂತಿದಾಯಕ ದೇವರೇ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲು ಕೆಳಗೆ ಹಾಕಿ ತುಳಿಸಬೇಕೆಂದು ಈ ವಾಕ್ಯದ ಮೂಲಕ, ಈ ವಾಕ್ಯವೆಂಬ ಬೆಳಕು ಕೇಳುತ್ತಿರುವ ಎಲ್ಲ ಮಗಳ ಮೇಲೆ ಬೆಳಗಿಸಬೇಕೆಂದು, ರಾಜಾದಿರಾಜನಾದ ನಮ್ಮನ್ನು ಕರೆದುಕೊಂಡು ಹೋಗಲು ಬೇಗನೆ ಆಕಾಶದ ಮೇಘಗಳಲ್ಲಿ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್. ಹೌದು ಪ್ರೇರೆ, ಪ್ರಭು ನಮ್ಮನ್ನು ತನ್ನ ಪರಿಶುದ್ಧ ರಕ್ತದಿಂದ ಮನುಷ್ಯರಾಗಿರುವ ನಮ್ಮ ಪಾಪದ ಹೃದಯವನ್ನು ತನ್ನ ವಾಕ್ಯವೆಂಬ ದೀಪದಿಂದ ಶುದ್ಧೀಕರಿಸುತ್ತಾನೆ ಪ್ರೇರೆ, ಬೆಳಗಿಸುತ್ತಾನೆ, ಹಾಗೂ ತನ್ನ ಆತ್ಮದಿಂದ ತುಂಬಿ ತನ್ನ ಭಕ್ತರ ಹಾಗೂ ಪರಿಶುದ್ಧ ಮಾರ್ಗದಲ್ಲಿ ನಡೆಯುವಂತೆ ಆಜ್ಞಾಪಿಸಿ ನಡೆಸುತ್ತಾನೆ, ಬಲಪಡಿಸಿ, ಹಾಗೂ ತನ್ನ ರಕ್ತದಿಂದ ನಮ್ಮನ್ನು ಅನುದಿನವೂ ಶುದ್ಧೀಕರಿಸಿ, ಶಾಶ್ವತವಾಗಿ ಶುದ್ಧೀಕರಿಸಿ ನೂತನ ಸೃಷ್ಟಿಯನ್ನಾಗಿ ಮಾರ್ಪಡಿಸುತ್ತಾನೆ ಪ್ರೇರೆ. ಹೌದು, ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಹೌದು ಪ್ರೇರೆ, ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರ ಕೃಪೆಯ ವರವು ಆತನ ಪ್ರಿಯಕುಮಾರನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಯಾರು ದೇವರನ್ನು ಹುಡುಕುವ ಆಸೆಯಿಂದ ಪ್ರಯತ್ನಿಸುತ್ತಾರೋ ಅವರಿಗೆ ತನ್ನ ಪ್ರಿಯಕುಮಾರನ ರೂಪದಲ್ಲೇ ಕಾಣಿಸಿಕೊಳ್ಳುತ್ತಾನೆ ಪ್ರೇರೆ. ಏಕೆಂದರೆ ಅದೃಶ್ಯ ದೇವರ ಸಾದೃಶ್ಯ ರೂಪನು ಯೇಸು ಕ್ರಿಸ್ತನು, ಕಾಣುವ ದೇವರ ರೂಪ ಪ್ರೇರೆ. ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರ, ಆಗಲೆಲ್ಲದರಲ್ಲಿ ಅಗ್ರಸ್ಥ, ಆದಿಸಂಭೂತ, ಸತ್ತವರಲ್ಲಿ ಮೊದಲು ಎದ್ದು ಬಂದಾತ, ಆತನಲ್ಲಿ ಇರಿಸಲು ನಿರ್ಧರಿಸಿದನು. ಸರ್ವಶಕ್ತ ಪರಮ ತಂದೆಯಾದ ದೇವರು ತನ್ನ ಸರ್ವ ಸಂಪೂರ್ಣತೆಯನ್ನು ತನ್ನ ಪ್ರಿಯ ಕುಮಾರನಲ್ಲಿ ಅವತರಿಸಿ ವಾಸವಾಗಿರುವಂತೆ ಅನುಗ್ರಹಿಸಿದ್ದಾನೆ ಪ್ರೇರೆ. ಆತನನ್ನು ಕಂಡವನು ತಂದೆಯನ್ನೇ ಕಂಡವನಂತೆ. ಹೌದು ಪ್ರೇರೆ, ಹೀಗೆ ನಾವು ಲೋಕವೆಲ್ಲ ಇಸ್ರಾಯೇಲ್ ದೇವರು ಅಂದರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ಪ್ರೇರೆ. ಇಸ್ರಾಯೇಲ್ ಎಂದರೆ ಒಬ್ಬ ವ್ಯಕ್ತಿಯ ಹೆಸರು. ಇಸ್ರಾಯೇಲ್ ಎಂದು ಮಾರ್ಪಡಿತು ಪ್ರೇರೆ. ಯಾಕೋಬ ಎಂಬ ವ್ಯಕ್ತಿ ರಾತ್ರಿಯೆಲ್ಲ ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಗೋಜಾಡಿ ಮೊರೆಯಿಟ್ಟು ಪ್ರಾರ್ಥನೆಗೆ ಕಿವಿಗೊಡು ಎಂದು ದೇವರನ್ನು ಪಾದ ಹಿಡಿದು
ಬೇಡಿಕೊಂಡಾಗ ಆತನಿಗೆ ಹೊಸ ಹೆಸರು ಉಂಟಾಯಿತು, ಇಸ್ರಾಯೇಲ್ ಎಂದು. ಇಸ್ರಾಯೇಲ್ ಎಂದರೆ ದೇವರೊಂದಿಗೆ ಹೋರಾಡಿ ಗೆದ್ದವನು, ದೇವರನ್ನು ಮೆಚ್ಚಿಸಿದವನು, ದೇವರನ್ನು ಹೊಂದಿಕೊಂಡವನು, ಧರಿಸಿಕೊಂಡವನು ಎಂದು ಅರ್ಥ ಪ್ರೇರೆ. ಹೌದು, ಲೋಕವೆಲ್ಲ ಇಸ್ರಾಯೇಲ್ ಅಥವಾ ಸತ್ಯ ದೇವರನ್ನು ಆರಾಧಿಸಬೇಕು ಎನ್ನುವ ಬೋಧನೆ. ಲೋಕವೆಲ್ಲ ಸತ್ಯ ಬೋಧನೆಯನ್ನು ದೇವರನ್ನು ಆರಾಧಿಸಬೇಕಾಗಿದೆ ಪ್ರೇರೆ. ನಾವು ಅನೇಕರು ಇನ್ನೂ ನೋಡುತ್ತೇವೆ, ವಿಗ್ರಹ ಆರಾಧನೆಯಲ್ಲಿದ್ದಾರೆ, ಮೂಢನಂಬಿಕೆಯಲ್ಲಿದ್ದಾರೆ, ಹಾಗೂ ಮನುಷ್ಯರನ್ನೇ ದೇವರೆಂದು ಪರಿಗಣಿಸುವವರಿದ್ದಾರೆ. ಕೆಲವು ಒಳ್ಳೆಯ ಕಾರ್ಯ ಮಾಡುವವರನ್ನು ದೇವರೆಂದು ಅವರ ಮರಣದ ನಂತರ ಅವರ ವಿಗ್ರಹಗಳನ್ನು ಚಿತ್ರಗಳನ್ನು ಮಾಡಿಕೊಂಡು ದೇವರೆಂದು ಪೂಜಿಸುವವರಿದ್ದಾರೆ. ಹಾಗೂ ಪಶು ಪ್ರಾಣಿಗಳ, ಮೃಗಗಳ, ಕ್ರಿಮಿಕೀಟಗಳ, ಸರ್ಪಗಳ ಚಿತ್ರಗಳನ್ನು ಮಾಡಿ ಆರಾಧಿಸುವವರಿದ್ದಾರೆ ಪ್ರೇರೆ. ಇದು ಮೂಢತನ, ಅಜ್ಞಾನ. ಇಹಲೋಕದ ಮಿಥ್ಯ ದೇವರಾದ ಸೈತಾನನು ಅವರ ಮನೋನೇತ್ರಗಳಿಗೆ ಎಳೆದಿರುವ ಅಂಧಕಾರ ಪರದೆ. ನಿಜವಾದ ದೇವರನ್ನು ಅರಿತುಕೊಳ್ಳಬಾರದು. ಇವರು ಪಾಪ ಪರಿಹಾರ ಪಡೆಯಬಾರದು. ಪಾಪ ಪರಿಹಾರ ಪಡೆದರೆ ಇವರು ಬೆಳಕಿನ ಮಕ್ಕಳಾಗುತ್ತಾರೆ. ಮರಣದ ನಂತರ ಅಥವಾ ಇಹಲೋಕದ ಯಾತ್ರೆ ಮುಗಿದ ನಂತರ, ಆಯುಸ್ಸು ತೀರಿದ ನಂತರ ತನ್ನ ದೇವರ ಬಳಿಯಲ್ಲಿ ಸೇರುತ್ತಾರೆ. ನರಕಕ್ಕೆ ಇವರು ಹೋಗುವುದಿಲ್ಲ ಎಂದು ಸೈತಾನನು ಯೋಚನೆ ಮಾಡಿ ಅನೇಕರನ್ನು ಬೆಳಕಿನ ಬಳಿಗೆ ಬರದಂತೆ, ಅವರನ್ನು ಸುವಾರ್ತೆಯ ಬಳಿಗೆ ಬರದಂತೆ, ಯೇಸುವಿನ ವಾಕ್ಯದ ಬಳಿಗೆ ಬರದಂತೆ, ಕ್ರಿಸ್ತ ಯೇಸುವಿನ ನಾಮವನ್ನು ನಂಬದಂತೆ ಇಹಲೋಕದ ದೇವರಿಗೆ ವಿರುದ್ಧವಾಗಿ ಇರುವ ಶಕ್ತಿ ಸೈತಾನ, ಪಿಶಾಚಿ, ಅಪವಾದಿ, ಇಹಲೋಕದ ಮಿಥ್ಯ ದೇವರು ಕಾರ್ಯ ಮಾಡುತ್ತಾನೆ ಪ್ರೇರೆ. ಆತನು ಒಂದು ಕಾಲದಲ್ಲಿ ದೇವರ ಸೇವಕ, ದೂತ, ಪ್ರಧಾನ ದೇವದೂತರುಗಳಲ್ಲಿ ಒಬ್ಬ ದೂತ, ದೇವರಾಗಬೇಕೆಂದು ದೇವರಿಗೆ ವಿರುದ್ಧವಾಗಿ ಆಲೋಚನೆ ಮಾಡಿ ಕೆಟ್ಟವನ್ನು ಎನಿಸಿಕೊಂಡು ಅಲ್ಲಿಂದ ತಳ್ಳಲ್ಪಟ್ಟಿದ್ದಾನೆ ಪ್ರೇರೆ. ಆತನಿಗಿರುವ ಶಕ್ತಿಯನ್ನು ದೇವರು ಕಿತ್ತುಕೊಂಡಿಲ್ಲ. ನಾವು ಕೆಲವರಿಗೆ ದಾನ ಧರ್ಮ ಮಾಡಿದಾಗ, ಭಿಕ್ಷೆ ಕೊಟ್ಟಾಗ ಹೇಗೆ ವಾಪಸ್ ಕೇಳುವುದಿಲ್ಲವೋ ಹಾಗೆ ದೇವರ ಸೈತಾನನಿಗೆ ಕೆಲವು ಶಕ್ತಿ ಕೊಟ್ಟಿದ್ದ ಪ್ರೇರೆ. ಸ್ವರ್ಗದಲ್ಲಿ ಆತನನ್ನು ಆರಾಧಿಸಲು, ಆ ದೇವದೂತರ ಗುಂಪನ್ನು ಭಜನೆ ಮಾಡಲು ನಡೆಸಲು ಆತನಿಗೆ ಶಕ್ತಿ ಕೊಟ್ಟಿದ್ದ. ಆತನಿಗೆ ಅಪಾರ ಸೌಂದರ್ಯ ಕೊಟ್ಟಿದ್ದ, ಜ್ಞಾನ ಕೊಟ್ಟಿದ್ದ. ನಾವು ಯೆಹೆಜ್ಕೇಲನ ಪತ್ರಿಕೆಯಲ್ಲಿ ನೋಡ್ತೇವೆ ಪ್ರೇರೆ. ಯೆಹೆಜ್ಕೇಲನಲ್ಲಿ ಆತನು ಪರಿಪೂರ್ಣ ಸುಂದರ ಹಾಗೂ ಸರ್ವಜ್ಞಾನಿ, ಸುಲಕ್ಷಣ ಶಿರೋಮಣಿ ಎಂದು ಹೆಸರು ಪ್ರೇರೆ ಆತನಿಗೆ. ನಾವು ಯೆಹೆಜ್ಕೇಲನ ಪತ್ರಿಕೆ, ಯೆಹೆಜ್ಕೇಲನ ಪ್ರವಾದಿಯ ಪುಸ್ತಕ 28ನೇ ಅಧ್ಯಾಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇಲ್ಲಿ 28ನೇ ಅಧ್ಯಾಯ ಪ್ರವಾದಿ ಯೆಹೆಜ್ಕೇಲನ ಗ್ರಂಥ, ಪ್ರಾಫಿಟ್ ಎಜ್ಕೇಲ್, ಚಾಪ್ಟರ್ 28 ವರ್ಸ್ 12th ವರ್ಡ್. ಇಲ್ಲಿ ಓದುವುದಾದರೆ, ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪರಿಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ, ಕೆಂಪರಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳು, ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು, ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರ ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಹೌದು, ನೆರಳು ಕೊಡುವ ಕೆರೂಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು. ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರೆತದಿಂದ ನಿನ್ನ
ಬುದ್ಧಿಯನ್ನು ಹಾಳು ಮಾಡಿಕೊಂಡಿ. ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣು ಮುಂದೆ ಹಾಕಿದೆನು. ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿನ ಪವಿತ್ರಾಲಯಗಳನ್ನು ಹೊಲಸು ಮಾಡಿದಿ. ಆದ ಕಾರಣ ನಾನು ನಿನ್ನೊಳಗಿಂದ ಬೆಂಕಿಯನ್ನು ಬರಮಾಡಿದೆನು, ಅದು ನಿನ್ನನ್ನು ನುಂಗಿತು. ನೋಡುವವರೆಲ್ಲರ ಕಣ್ಣೆದುರಿಗೆ ನಿನ್ನನ್ನು ಬೂದಿ ಮಾಡಿಬಿಟ್ಟೆನು. ಜನಾಂಗಗಳಲ್ಲಿ ನಿನ್ನನ್ನು ಬಲ್ಲವರೆಲ್ಲರೂ ನಿನ್ನ ಗತಿಗೆ ಬೆಚ್ಚಿ ಬೆರಗಾಗುವರು. ನೀನು ತೀರಾ ಧ್ವಂಸವಾಗಿ ಇನ್ನೆಂದಿಗೂ ಇಲ್ಲದಂತಾದಿ. ಹೌದು ಪ್ರೇಯರ್, ಒಂದು ಸೈತಾನನ ಸೂಚನೆಯಾಗಿ ದೇವರ ವಾಕ್ಯ ಹೇಳ್ತಿದೆ ಪ್ರೇಯರೆ. ಯಾಕಂದ್ರೆ ನೆರಳು ಕೊಡುವ ಕೆರೂಬಿ ಅಂದರೆ ಈ ಯಾವ ಮಾನವ ಸಂಬಂಧವಾದ ಅರಸ ಅಲ್ಲ ಪ್ರೇಯರೆ. ಇದು ಸೈತಾನನ ದೂತ, ದೇವದೂತ ಆಗಿದ್ದ ಒಂದು ಕಾಲದಲ್ಲಿ ಆತನು ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಂಡಿದ್ದ. ಆತನು ನಡತೆ ನಿರ್ದೋಷವಾಗಿ ಕಾಣುತ್ತಿತ್ತು ಸೃಷ್ಟಿಯ ದಿನದಿಂದ. ಆದರೆ ಒಂದು ಸಮಯ ಬಂತು ಪ್ರೇಯರೆ, ಆತನು ಮಿತಿಯಿಲ್ಲದ ವ್ಯಾಪಾರದಿಂದ ಅಥವಾ ಬಲಾತ್ಕಾರ ತುಂಬಿ ಪಾಪಿಯಾದ. ಆದ ಕಾರಣ ದೇವರು ಆ ಪರಿಶುದ್ಧ ಪರ್ವತದಿಂದ, ಉನ್ನತ ಲೋಕದಿಂದ, ಸ್ವರ್ಗ ಲೋಕದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟ. ಹೌದು, ನೆರಳು ಕೊಡುವ ಕೆರೂಬಿ, ಕೆಂಡದ ಮಳೆಯ ಮಧ್ಯದಲ್ಲಿ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು. ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ. ಇದರಿಂದ ನಾನು ನಿನ್ನ ನೆಲಕ್ಕೆ ದೊಬ್ಬಿ ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣು ಮುಂದೆ ಹಾಕಿದೆನು. ಹೌದು ಪ್ರೇಯರೆ, ಹೀಗೆ ಸೈತಾನನು ಪರಿಪೂರ್ಣ ಜ್ಞಾನಿ ಹಾಗೂ ಸರ್ವ ಸುಲಕ್ಷಣ ಶಿರೋಮಣಿ ಅಂತ ಪ್ರೇಯರೆ, ಪರಿಪೂರ್ಣ ಸುಂದರ ದೇವರ ಉದ್ಯಾನವನದಲ್ಲಿ ಇದ್ದ, ಏದೇನಿನಲ್ಲಿ ಇದ್ದ. ಹೀಗೆ ಅನೇಕ ವಜ್ರ ವೈಡೂರ್ಯಗಳಿಂದ 9 ಥರವಾದ ಆ ಒಂದು ರತ್ನಗಳಿಂದ ಆತನು ರಚಿತವಾಗಿದ್ದ ಆತನ ಡ್ರೆಸ್. ಹೌದು ಪ್ರೇಯರೆ, ಸೃಷ್ಟಿಯ ದಿನದಲ್ಲಿ ಸಿದ್ಧವಾದ ಆತನಿಗೆ ರೆಕ್ಕೆ ತೆರೆದು ನೆರಳು ಕೊಡುವ ಕಿರೂಬಿಯಾಗಿದ್ದ. ಹೌದು ಪ್ರೇಯರೆ, ಹೀಗೆ ಆತನ ಒಂದು ಸಾಮರ್ಥ್ಯ ಇತ್ತು ಪ್ರೇಯರೆ. ದೇವರು ಅದನ್ನೆಲ್ಲ ಕೊಟ್ಟನ, ಅದು ಕಸ್ಕೊಂಡಿಲ್ಲ. ಅದನ್ನೇ ಒಂದು ಸುಲಕ್ಷಣ ಒಂದು ಜ್ಞಾನವನ್ನು, ರೂಪವನ್ನು, ಸೌಂದರ್ಯವನ್ನು, ಆತನ ಅಲಂಕಾರವನ್ನು ಕೂಡ ಈ ಲೋಕದಲ್ಲಿ ಪ್ರದರ್ಶನ ಮಾಡಿ ಅನೇಕರನ್ನು ದೇವರ ಕಡೆಗೆ ಹೋಗದಂತೆ ಆಕರ್ಷಿಸುತ್ತಿದ್ದಾನೆ ಪ್ರೇಯರೆ. ಈ ಲೋಕ ಚೆಲುವು ಇರುವ ಆತನನ್ನು ಅರಿಯದಂತೆ ಮಾಡಿದೆ ಪ್ರೇಯರೆ. ಈ ಲೋಕದಲ್ಲಿರುವ ಸೌಂದರ್ಯ ಮ್ಯಾಕ್ಸಿಮಮ್ ಸೈತಾನನಿಂದ ಆಕರ್ಷಿಸಲ್ಪಟ್ಟಿದ್ದೆ ಪ್ರೇಯರೆ. ಕಣ್ಣಿಗೆ ಕಾಣುವಂಥ ಚೆಲುವಾದವುಗಳಿಂದ ಇರುವ ಆತನು ಯೇಸು ಕ್ರಿಸ್ತನೇ ಪ್ರೇಯರೆ. ಇರುವ ಆತನು ತಂದೆ ದೇವರನ್ನು ಮರೆತು ಬಿಟ್ಟಿವಂತ ವಾಕ್ಯ ಹೇಳ್ತಿದೆ ಪ್ರೇಯರೆ. ಹೀಗೆ ಸೈತಾನನ ತಂತ್ರಗಳಿಂದ ನಾವು ಬಿಡುಗಡೆ ಹೊಂದಬೇಕಾಗಿದ್ದು ಪ್ರೇಯರೆ. ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ, ಈ ಅಸ್ತ್ರಗಳನ್ನು ಆತನು ಉಪಯೋಗಿಸ್ತಿದ್ದಾನೆ. ಹೀಗೆ ಲೋಕವೆಲ್ಲ ಇಸ್ರಾಯೇಲ್ ದೇವರನ್ನು ಅಥವಾ ಸತ್ಯ ದೇವರನ್ನು ಆರಾಧಿಸದಂತೆ, ಸೃಷ್ಟಿಕರ್ತನನ್ನು ಗುರುತಿಸದಂತೆ, ಸೃಷ್ಟಿಯಾದ ಎಲ್ಲ ವಸ್ತುಗಳನ್ನು, ವ್ಯಕ್ತಿಗಳನ್ನು, ಪ್ರಾಣಿಗಳನ್ನು ಇಂದಿಗೂ ರಕ್ಷಿಸುತ್ತಿರುವ ರಕ್ಷಕನನ್ನು ವಿಶ್ವಾಸಿಸದಂತೆ ಹಾಗೂ ಸೃಷ್ಟಿ ಮಾಡಿ ರಕ್ಷಿಸಿ ಅವುಗಳನ್ನು ಮುಂದುವರಿಸಿಕೊಂಡು ಕಾಯುತ್ತಾ ಹೋಗುತ್ತಿರುವ, ಪೋಷಿಸುತ್ತಿರುವ ಆತ್ಮಸ್ವರೂಪನಾದ ಪರಿಶುದ್ಧ ಆತ್ಮ ದೇವರನ್ನು, ಯೇಸು ಕ್ರಿಸ್ತನನ್ನು, ತಂದೆ ಯೆಹೋವನನ್ನು ವಿಶ್ವಾಸಿಸದಂತೆ, ಆರಾಧಿಸದಂತೆ ಸೈತಾನ ಲೋಕದ ಮಿಥ್ಯ ದೇವರು, ಸುಳ್ಳು ದೇವರು, ನೆರಳು ಕೊಡುವ ಕೆರೂಬಿ ಪಾಪಿಯಾಗಿ ದೇವರಿಗೆ ವಿರುದ್ಧವಾಗಿ ನಾನು ದೇವರಾಗಬೇಕೆಂದು ಅನೇಕ ಆಲಯಗಳನ್ನು ಕಟ್ಟಿಕೊಂಡಿದ್ದಾನೆ ಪ್ರೇರಿ. ಆ ಆಲಯಗಳೆಲ್ಲ ಹೊಲಸು ಮಾಡಿಬಿಟ್ಟಿದ್ದಾನಂತ. ಆತನ ಆಲಯಗಳಲ್ಲೆಲ್ಲ ಅಕ್ರಮ, ಪಾಪ, ದೋಚಿಕೊಳ್ಳುವಿಕೆ, ಹೌದು ಪ್ರಿಯ, ಶರೀರ ಕಾರ್ಯಗಳು, ಕೊಲೆ, ಮಾರಣ ಇತ್ಯಾದಿ ನಡೆಯುತ್ತವೆ. ದೇವರಿರದ ಮಂದಿರಗಳಲ್ಲಿ ಪಿಶಾಚಿ ಸೈತಾನಿದ್ದಾನೆ. ಹೌದು ಪ್ರೇರೆ, ಹೀಗೆ ದೇವರನ್ನು ಆರಾಧಿಸದಂತೆ ಮಾಡಿದೆ. ನಾವಾದರೂ ಆತ್ಮದ ಕಣ್ಣು ತೆರೆದವರಾಗಿ, ಆತ್ಮದ ಕಿವಿ ತೆರೆದವರಾಗಿ ವಿಶ್ವಾಸಿಸುವ, ಯೇಸುವಿನಲ್ಲಿ ವಿಶ್ವಾಸಿಸುವ ದೇವರ ಮಕ್ಕಳಾಗಿ ಅಧಿಕಾರ ಪಡೆದ ನಾವಾದರೂ ವಿಶ್ವಾಸಿಸುವುದರಿಂದ, ಕೇಳುವುದರಿಂದ ವಿಶ್ವಾಸ ಬರುತ್ತದೆ. ದೇವರ ವಾಕ್ಯವನ್ನು ಕೇಳುತ್ತಿದ್ದೇವೆ ಪ್ರೇರೆ. ಇದರಿಂದ ನಮ್ಮ ವಿಶ್ವಾಸ ಹೆಚ್ಚಾಗಿ ನಿಜವಾದ ದೇವರನ್ನು ಆರಾಧಿಸಬೇಕಾಗಿದೆ ಪ್ರೇರೆ. ಅನೇಕರಿಗೆ ವಿಶ್ವಾಸದ ಮೂಲಕ ಸುವಾರ್ತೆ ಸಾರಿ ನಿಜವಾದ ದೇವರು ಯೇಸುವೆ, ಸತ್ಯ ದೇವರೇ, ರಕ್ಷಕನು, ಸೃಷ್ಟಿಕರ್ತನು, ಭೂಮಿ ಆಕಾಶಗಳ
ನಿರ್ಮಿಸಿದ ಸನಾತನ ದೇವರು ಈತನೇ ಎಂದು ತಿಳಿಸಬೇಕಾಗಿದೆ. ಹೀಗೆ ಎಲ್ಲರನ್ನು ನಿಜವಾದ ದೇವರಾದ ಯೇಸು ಕ್ರಿಸ್ತನನ್ನು, ತಂದೆ ಯೆಹೋವನನ್ನು ಆರಾಧಿಸಬೇಕೆಂದು ಸಾರಬೇಕಾಗಿದೆ. ಹೀಗೆ ನಾವು ಕೀರ್ತನೆ ಅಧ್ಯಾಯ 101ನೇ ವಾಕ್ಯ ನೋಡುವುದಾದರೆ, ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ. ಯೆಹೋವನನ್ನು 2ನೇ ವಾಕ್ಯ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನುಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಹೌದು ಪ್ರಿಯರೇ, ಲೋಕವೆಲ್ಲ ಇಸ್ರಾಯೇಲ್ ನಿಜವಾದ ದೇವರನ್ನು ಆರಾಧಿಸುವ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ, ಸಮಸ್ತ ಭೂನಿವಾಸಿಗಳು ದೇವರನ್ನು ಜಯಘೋಷ ಮಾಡಬೇಕೆಂತ. ಹೌದು, ನಾವು ಅಂದು ಆ ಸೈತಾನನು ದೇವರನ್ನು ಆರಾಧಿಸಲೇ ನಿರ್ಮಿಸಲ್ಪಟ್ಟಿದ್ದ. ಆದರೆ ಆತನು ತನಗೆ ಉಂಟಾದ ಸರ್ವ ಸುಲಕ್ಷಣ ಶಿರೋಮಣಿ ಎನ್ನುವ ಗುಣ ಅಥವಾ ಪರಿಪೂರ್ಣ ಜ್ಞಾನ, ಪರಿಪೂರ್ಣ ಸೌಂದರ್ಯ ಹಾಗೂ ನವರತ್ನ ಖಚಿತ ಭೂಷಿತನಾಗಿದ್ದ ಇವುಗಳಿಗೆಲ್ಲ ಗರ್ವಪಟ್ಟ ಪ್ರೇರೆ. ಇವತ್ತಿನ ಸೇವಕರು ಕೂಡ ಇದೇ ರೀತಿ ಗರ್ವಪಡುವ ಆ ಮಾರ್ಗಕ್ಕೆ ಸೈತಾನನು ತಳ್ಳಲು ಪ್ರಯತ್ನಿಸ್ತಿದ್ದಾನೆ. ಅನೇಕ ಸೇವಕರು ಇದನ್ನು ಗಮನಿಸಿ ಆತನ ಮೇಲೆ ಜಯ ಸಾಧಿಸಬೇಕೆಂದು ದೇವರು ಇಷ್ಟಪಡುತ್ತಿದ್ದಾನೆ. ವಿಶ್ವಾಸಿಗಳಾದ ನಾವಾದರೂ ಯೇಸುವಿನ ಶಿಷ್ಯರೂ ಆಗಿದ್ದೇವೆ ಪ್ರೇರೆ, ವಿಶ್ವಾಸಿಗಳೂ ಆಗಿದ್ದೇವೆ. ಹೀಗೆ ಸಮಸ್ತ ಭೂನಿವಾಸಿಗಳೇ ಜಯಘೋಷ ಮಾಡಿರಿ ಯೇಸು ಕ್ರಿಸ್ತನಿಗೆ, ತಂದೆಗೆ ಎಂದು ನಾವು ಹೇಳಬೇಕಾಗಿದೆ ಹಾಗೂ ಜಯಘೋಷ ಮಾಡಬೇಕಾಗಿದೆ. ಈ ಸಮಸ್ತ ಭೂನಿವಾಸಿಗಳಂದರೆ ಎಲ್ಲರೂ ಪ್ರೇರೆ. ಇಂದು ಎಲ್ಲರೂ ನಾವು ದೇವರಿಗೆ ಜಯಘೋಷ ಮಾಡುತ್ತಿದ್ದೇವಾ? ಇಲ್ಲ. ಅನೇಕ ಆಶಾಪಾಶಗಳ ನಿಮಿತ್ತ ದೇವರ ಬಳಿ ಹೋಗುತ್ತಿದ್ದೇವೆ. ಲೌಕಿಕ ಕಾರ್ಯಗಳ ನಿಮಿತ್ತ ದೇವರನ್ನು ವಿಶ್ವಾಸಿಸುವಂಥವರಾಗಿದ್ದೇವೆ. ಅದನ್ನು ಬಿಟ್ಟು ಆತ್ಮದ ರಕ್ಷಣೆಗಾಗಿ ದೇವರು ನನ್ನ ಸೃಷ್ಟಿಕರ್ತನು, ಆತನನ್ನು ಆರಾಧಿಸುವುದು ನನ್ನ ಕರ್ತವ್ಯ ಎಂದೇ ನಾವು ದೇವರ ಜಯಘೋಷ ಮಾಡಬೇಕಾಗಿದೆ ಪ್ರೇರೆ. ಕೀರ್ತನೆ ಗ್ರಂಥ 107ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಓದುವುದಾದರೆ, ಸ್ಲಾಮ್ಸ್ 107 ಚಾಪ್ಟರ್ ವರ್ಸ್ 32 ವರ್ಡ್ ಇಲ್ಲಿ ಓದುವುದಾದರೆ, ನೆರೆದ ಸಭೆಯಲ್ಲಿ ಆತನನ್ನು ಕೀರ್ತಿಸಲಿ, ನೆರೆದ ಸಭೆಯಲ್ಲಿ ಆತನನ್ನು ಕೀರ್ತಿಸಲಿ, ಹಿರಿಯರ ಕೂಟದಲ್ಲಿ ಕೊಂಡಾಡಲಿ. ಹೌದು ಪ್ರೇರೆ, ನೆರೆದ ಸಭೆ ಅಂದರೆ ನಾವು ಸಾಮಾನ್ಯವಾಗಿ ಸಬ್ಬತ್ ದಿನ, ಭಾನುವಾರದಂದು ಅಥವಾ ವಿಶೇಷ ದಿನಗಳಂದು ಎಲ್ಲ ವಿಶ್ವಾಸಿಗಳು ಕೂಡಿ ಬರುತ್ತೇವೆ ದೇವರ ಆಲಯಕ್ಕೆ ಅಥವಾ ಒಂದು ಸ್ಥಳಕ್ಕೆ. ಆಗ ನೆರೆದ ಸಭೆಯಲ್ಲಿ ನಾವೆಲ್ಲರೂ ಆತನನ್ನು ಕೀರ್ತಿಸಬೇಕೆಂತ ಪ್ರೇರೆ. ನಾಚಿಕೆ ಪಡದೆ ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿ, ಮನಸ್ಸಿನಿಂದ ಪುರುಷರಾದರೂ ತಮ್ಮ ಕರಗಳನ್ನೆತ್ತಿ ಆರಾಧಿಸಬೇಕಾಗಿದೆ. ಹಾಗೂ ಈ ಆರಾಧನೆ ಮೂಲಕ ನಾವು ನಮ್ಮಂತೆ ನೆರೆಯವರನ್ನು ಪ್ರೀತಿಸಬೇಕಾದ ಜ್ಞಾನವನ್ನು ಪಡೆಯುವಂಥವರಾಗಿರುತ್ತೇವೆ ಪ್ರೇರೆ. ಹೀಗೆ ನೆರೆದ ಸಭೆಯಲ್ಲಿ ಆತನನ್ನು ಕೀರ್ತಿಸೋಣ ಪ್ರೇರೆ. ಹಿರಿಯರ ಕೂಟದಲ್ಲಿ ಕೊಂಡಾಡಲಿ. ಹಿರಿಯರ ಕೂಟ ಅಂದರೆ ದೇವರನ್ನು ಅಧಿಕವಾಗಿ ಅರ್ಥ ಮಾಡಿಕೊಂಡವರ ಕೂಟ, ಗುಂಪು, ದೇವರ ಸೇವೆಯನ್ನು ಅನುಭವಪೂರ್ವಕವಾಗಿ ಮಾಡುತ್ತಿರುವ ಗುಂಪು ಪ್ರೇರೆ. ಹಾಗೂ ದೇವರ ಸೇವೆಯಲ್ಲಿ ಅಧಿಕ ಆಸಕ್ತಿಯುಳ್ಳ ಪೂರ್ಣ ಪ್ರಾಣ ಆತ್ಮದಿಂದ ಸೇವೆ ಮಾಡುತ್ತಿರುವ ಹಿರಿಯರು ಪ್ರೇರೆ. ಚಿಕ್ಕವರಾಗಿರ್ಬೋದು, ದೇವರ ಸೇವೆ ಅತಿ ಮಾಡುವವರಾಗಿದ್ದರೂ ಕೂಡ ಆಸಕ್ತಿಯಿಂದ, ದೊಡ್ಡವರಾಗಿರ್ಬೋದು ಅಥವಾ ದೇವರ ಆತ್ಮ ಪಡೆದು ದೇವರ ರಹಸ್ಯಗಳನ್ನು ನುಡಿಯುವವರು ಆಗಿರ್ಬೋದು. ಚಿಕ್ಕವ ದೊಡ್ಡವ ಸಮಸ್ಯೆ ಇಲ್ಲ ಪ್ರೇರೆ. ದೇವರ ಆತ್ಮನ ಪಡೆದವರೆಲ್ಲರೂ ದೇವರ ಮಕ್ಕಳೇ. ದೇವರ ಆತ್ಮನಿಗೆ ವಿಧೇಯರಾಗಿರುವವರೆಲ್ಲರೂ ದೇವರ ಮಕ್ಕಳೆನಿಸಿಕೊಳ್ಳುವರು ಪ್ರೇರೆ. ರೋಮ 8ನೇ ಅಧ್ಯಾಯ 14ನೇ ವಾಕ್ಯ. ನಾವು ಕೂಡ ದೇವರನ್ನು ಜಯಘೋಷ ಮಾಡುವಂತೆ ದೇವರ ಆತ್ಮ ನಮಗೆ ದೊರಕಲಿ ಪ್ರೇರೆ. ಹೀಗೆ ಯೆಹೋವನನ್ನು ಅಥವಾ ಯೇಸು ಕ್ರಿಸ್ತನನ್ನು ಲೋಕವೆಲ್ಲ ಆರಾಧಿಸಬೇಕಾಗಿದೆ ಪ್ರೇರೆ. ಆರಾಧಿಸುವಂತೆ ನಾವು ಪ್ರಾರ್ಥಿಸಬೇಕಾಗಿದೆ. ಯೇಸು ಕ್ರಿಸ್ತನೇ ಸತ್ಯ ದೇವರು, ನಿತ್ಯ ಜೀವವು ಲೋಕದ ಬೆಳಕಾಗಿದ್ದಾನೆ.
ಬೆಳಕು ಲೋಕಕ್ಕೆ ಬಂದಿದ್ದರೂ ಇನ್ನೂ ಅನೇಕರು ಕತ್ತಲೆಯನ್ನೇ ಅವಲಂಬಿಸುತ್ತಿದ್ದಾರೆ ಪ್ರಿಯರೇ. ಕಾರಣ ಅವರಲ್ಲಿರುವ ಸ್ವಭಾವ, ಕತ್ತಲು ಸ್ವಭಾವ, ಪಾಪ ಬೆಳಕಿಗೆ ಕಂಡು ಬಂದಿತ್ತೆಂದು ಅವರು ಬೆಳಕಿಗೆ ಬಳಿಗೆ ಬರದೆ ಕತ್ತಲೆಯನ್ನೇ ಇಷ್ಟಪಡುತ್ತಿದ್ದಾರೆ. ಯೇಸುವನ್ನು ವಿಶ್ವಾಸಿಸುವ ಕೆಲವರಾದರೂ ಅಥವಾ ನಾವಾದರೂ ದೇವರಿಂದಲೇ ನಡೆಸಿಕೊಳ್ಳಲ್ಪಡುತ್ತಿದ್ದೇವೆ, ದೇವರು ಹೇಳಿದಂತೆ ಕೇಳಲು ಇಷ್ಟಪಡುತ್ತಿದ್ದೇವೆ ಎಂದು ಬೆಳಕಿನ ಬಳಿಗೆ ಬರೋಣ ಪ್ರೇರೆ. ದೇವರು ಇಚ್ಛಿಸುವುದನ್ನೇ ಮಾಡುತ್ತೇವೆ ಎಂದು ನಾವು ತೋರಿಸಿಕೊಳ್ಳುವವರಾಗಿದ್ದೇವೆ ಪ್ರೇರೆ. ಹೀಗೆ ನಾವು ದೇವರಿಗೆ ಸಮಸ್ತ ಭೂನಿವಾಸಿಗಳಲ್ಲಿ ಒಬ್ಬರಾಗಿ ದೇವರಿಗೆ ಜಯಘೋಷ ಮಾಡೋಣ ಪ್ರೇರೆ. ಉತ್ಸಾಹ ಧ್ವನಿಯಿಂದ ಆತನ ಸನ್ನಿಧಿಗೆ ಆಲಯಕ್ಕೆ ಹೋಗೋಣ. ಹಾಗೂ ಈ ಯೇಸುವೆ ಅಥವಾ ತಂದೆ ದೇವರಾದ ಯೆಹೋವನೇ ನಮ್ಮ ದೇವರೆಂದು ತಿಳಿದುಕೊಳ್ಳೋಣ. ಆತನನ್ನು ಬಿಟ್ಟರೆ ಬೇರೆ ಯಾರೂ ದೇವರಿಲ್ಲ. ನಮ್ಮನ್ನು ಉಂಟು ಮಾಡಿದವನು ಆತನೆಂದು ಆರಾಧನೆ ಮಾಡಲು ಆಲಯಕ್ಕೆ ಹೋಗೋಣ ಅಥವಾ ಪ್ರಾರ್ಥನೆ ಮಾಡೋಣ. ನಾವು ಆತನ ಪ್ರಜೆ, ಆತನು ಪಾಲಿಸುವ ಹಿಂಡು ಆಗಿದ್ದೇವೆಂದು ಆತನ ಆಲಯಕ್ಕೆ ಹೋಗಿ ಆರಾಧಿಸೋಣ ಅಥವಾ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ತೊಡಗೋಣ ಪ್ರೇರೆ. ನಾವು ಆತನ ಪ್ರಜೆ ಎಂದು, ಆತನ ಪಾಲಿಸುವ ಹಿಂಡು, ಆತ ಕುರುಬ, ನಾನು ಆತನ ಕುರಿ, ಕೊರತೆ ಇಲ್ಲ ಎನ್ನುವಂತೆ ವಿಶ್ವಾಸೋಣ. ತಕ್ಕ ಕಾಲದಲ್ಲಿ ನಮಗೆ ಅವಶ್ಯಕವಾದವುಗಳನ್ನು ಶ್ರೇಷ್ಠ ವರಗಳಿಂದ ಪೂರೈಸುತ್ತಾನೆ ಪ್ರೇರೆ. ಪ್ರೀತಿ ಕೃಪೆ ಎಂಬ ಕಿರೀಟದಿಂದ ಶೃಂಗರಿಸುತ್ತಾನೆ ಹಾಗೂ ಸಮಸ್ತ ರೋಗಗಳನ್ನು ವಾಸಿ ಮಾಡುತ್ತಾನೆ. ಪಾತಾಳದ ಕೂಪದಿಂದ ತಪ್ಪಿಸುತ್ತಾನೆ, ಮರಣಕರ ವ್ಯಾಧಿಯಿಂದ ತಪ್ಪಿಸಿ ಗುಣಪಡಿಸುತ್ತಾನೆ. ಹದ್ದಿಗೆ ಬರುವಂತೆ ತಿರುಗಿ ಯೌವನವನ್ನು ಬರಮಾಡುತ್ತಾನೆ. ಯಾವಾಗ ಲೋಕವೆಲ್ಲ ಇಸ್ರಾಯೇಲ್ ದೇವರನ್ನು ಆರಾಧಿಸಬೇಕೆಂದು ನಾವು ಸಾರುವಾಗ, ಲೋಕವೆಲ್ಲ ಯೇಸು ಕ್ರಿಸ್ತನನ್ನು ಆರಾಧಿಸಬೇಕೆಂದು ನಾವು ಬೋಧಿಸುವಾಗ, ಸುವಾರ್ತೆ ಸಾರುವಾಗ ಅಥವಾ ನಾವು ಆರಾಧಿಸುವಾಗ ಕ್ರಿಯೆಯಿಂದ, ಸತ್ಯದಿಂದ, ಹೌದು ಪ್ರೇರೆ. ಹೀಗೆ ಆತನ ಮಂದಿರದ ಬಳಿಗೆ ನಾವು ಸಬ್ಬತ್ತಿನ ಆರಾಧನೆ ಮಾಡಲು ಹೋಗುವಾಗ ಅಥವಾ ಉಪವಾಸ ಪ್ರಾರ್ಥನೆ ಪಾಲ್ಗೊಳ್ಳುವಾಗ ಹಾಗೂ ಪ್ರತ್ಯೇಕ ದಿನಗಳಲ್ಲಿ ಆರಾಧನೆ ಮಾಡುವಳು ಹೋಗುವಾಗ ಕೃತಜ್ಞತೆಯೊಂದಿಗೆ ಹೋಗೋಣ ಪ್ರೇರೆ. ಇದ್ದದ್ದರಲ್ಲಿ ತೃಪ್ತಿಯಾಗಿರಲು ಅನುಗ್ರಹಿಸಿದ ದೇವರಿಗೆ ಸ್ತೋತ್ರ. ನಾವು ಕೊರತೆಯುಳ್ಳವರಾಗಿ ಕಳ್ಳತನ ಮಾಡದಂತೆ, ದೇವರ ನಾಮವನ್ನು ಅಪದೂಷಣೆಗೆ ಗುರಿ ಮಾಡದಂತೆ, ಲಂಚ ತೆಗೆದುಕೊಂಡಾಗಲಿ ಅಥವಾ ಇನ್ನೊಬ್ಬರದ್ದು ದೋಚಿಕೊಂಡಾಗಲಿ, ಆಸ್ತಿಯಾಗಲಿ, ಹಣ ಆಗಲಿ, ಹೆಸರು ಕೆಡಿಸುವುದಾಗಲಿ, ಹೀಗೆ ನಾವು ಶ್ರೀಮಂತರಾಗಿ ದೇವರು ಯಾರು ಎಂದು ಹೊಟ್ಟೆ ತುಂಬ ತಿಂದು ಈ ದೇವರು ಯಾರೆಂದು ಎನ್ನದಂತೆ ಕೂಡ ದಾವೀದನು ಹೇಳಿದಂತೆ, ದೇವರೇ ನನಗೆ ಹೆಚ್ಚು ಕೊಡಬೇಡ, ಕಡಿಮೆ ಕೊಡಬೇಡ, ತಕ್ಕಷ್ಟು ದಯಪಾಲಿಸು, ಹೌದು ಪ್ರೇರೆ ಅಂತ ಕೃಪೆ ದಯಪಾಲಿಸ್ತಾನೆ. ಹೀಗೆ ಕೀರ್ತನೆಯೊಡನೆ ಆತನ ಅಂಗಳಗಳಿಗೆ ಹೋಗೋಣ ಪ್ರೇರೆ. ಆತನು ಮಾಡಿದ ಉಪಕಾರ ಸ್ಮರಿಸುತ್ತಾ, ಆತನಿಗೆ ಆರೋಗ್ಯ ಕೊಟ್ಟಿದ್ದಾನೆ, ಆಯುಷ್ಯ ಕೊಟ್ಟಿದ್ದಾನೆ, ಗಾಳಿ ಮಳೆ ಬಟ್ಟೆ ಮನೆ ಕುಟುಂಬ ಸಹಾಯಕರ್ತರು ಸ್ನೇಹಿತರು ಅನೇಕ ಹೇಳಲಾಗದಷ್ಟು ಉಪಕಾರ ಮಾಡಿದ್ದಾನೆ. ಅದನ್ನು ಸ್ಮರಿಸುತ್ತಾ ದೇವರಾಲಯಕ್ಕೆ ಕೊಂಡಾಡೋಣ ಹೋಗಿ, ಅಥವಾ ನಾವಿರುವ ಮನೆಗಳಲ್ಲಿ ಕೊಂಡಾಡೋಣ, ಅಥವಾ ಹೃದಯಗಳಲ್ಲಿ ಕೀರ್ತಿಸೋಣ ಅನುದಿನ. ಯೆಹೋವನು ಒಳ್ಳೆಯವನು, ಆತನ ಕೃಪೆ ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವುದೆಂದು ನಾವು ಹೇಳುವವರಾಗೋಣ ಪ್ರೇರೆ. ಹೌದು, ದೇವರು ಒಳ್ಳೆಯ ಆತನ ಕೃಪೆಯು ತಲತಲಾಂತರಕ್ಕೆ ಇರುತ್ತದೆ ಪ್ರೇರೆ. ದೇವರು ಒಳ್ಳೆಯಾತನಾಗಿದ್ದಾನೆ ಪ್ರೇರೆ. ಆತನು ಕೆಟ್ಟವರ ಮೇಲೆ ಒಳ್ಳೆಯವರ ಮೇಲೆ ತನ್ನ ಸೂರ್ಯನನ್ನು ಮೂಡಿಸುತ್ತಾನೆ, ಮಳೆಯನ್ನು ಬರಮಾಡುತ್ತಾನೆ, ಹಾಗೂ ಶತ್ರುಗಳನ್ನು ಪ್ರೀತಿಸಿರಿ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿ ಎಂದು ತನ್ನ ಒಳ್ಳೆತನವನ್ನು ನಮಗೆ ಹಂಚಿಕೊಟ್ಟು ಹೋಗಿದ್ದಾನೆ. ಹಾಗೂ ಶಿಲ್ಬೆಯಲ್ಲಿ ತನ್ನನ್ನು ಹಿಂಸಿಸುವವರಿಗೋಸ್ಕರ ಯೇಸು ಕ್ರಿಸ್ತನು ಪ್ರಭು, ತಂದೆ ಇವರು ಏನು ಮಾಡುತ್ತಿರುವರು, ಇವರ ಅರಿಯರು, ಇವರನ್ನು ಕ್ಷಮಿಸಿರಿ ಎಂದು ಕ್ಷಮಾಪಣೆಯ ಒಂದು ಸ್ವಭಾವವನ್ನು ಕಲಿಸಿಕೊಟ್ಟು ಹೋಗಿದ್ದಾನೆ. ಅದೇ ರೀತಿ ಯೇಸು ಸಮಾಧಿಯಿಂದ ಎದ್ದು 3ನೇ ದಿನ ಪುನರುತ್ಥಾನದ ನಂತರ 40 ದಿನ ಎಲ್ಲರಿಗೂ ಕಾಣಿಸಿಕೊಂಡು ಸ್ವರ್ಗಕ್ಕೆ ಹೋಗಿ ಪರಿಶುದ್ಧ ಆತ್ಮನ ಕಳಿಸಿಕೊಂಡ ನಂತರ ಶಿಷ್ಯರ ಶಕ್ತಿಯಿಂದ ಸುವಾರ್ತೆ ಸಾರಿದ ನಂತರ ಅವರಲ್ಲಿ ಒಬ್ಬ ವಿಶ್ವಾಸಿಯಾಗಿದ್ದ ಸ್ಟೆಫೆನ್, ಆತನು ಕೂಡ ದೇವರ ಆತ್ಮ ಭರಿತನಾಗಿ ದೇವದೂತನಂತೆ ಕಂಗೊಳಿಸುತ್ತಾ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುತ್ತಿದ್ದ ಪ್ರೇರೆ. ಆತನ ಮಾತುಗಳಲ್ಲಿ ವಿರೋಧಿಸಲಾಗದೆ ವಿರೋಧಿಗಳು ಆತನ ಮಾತುಗಳಲ್ಲಿ ಕಂಡುಬಂದ ಪರಿಶುದ್ಧಾತ್ಮನ ಜ್ಞಾನ ಶಕ್ತಿಯನ್ನು ವಿರೋಧಿಸಲಾಗದೆ ಈತನೇ ನಿಜವಾದ ದೇವರೆಂದು ಎಷ್ಟು ನಿರೂಪಿಸಿದರೂ ಕೂಡ ಅವರು ಅದನ್ನು ತಿರಸ್ಕರಿಸಿ, ರಕ್ಷಣೆಯನ್ನು ತಿರಸ್ಕರಿಸಿ ಆತನ ಮೇಲೆ ಕಲ್ಲು ಹೊಡೆದು ಸಾಯಿಸಲು ಮುಂದಾದರು. ಆಗ ಆ ಸ್ಟೆಫನ್ ಹೇಳ್ತಾನೆ ಪ್ರೇರೆ, ಮೊದಲನೆಯ ರಕ್ತ ಸಾಕ್ಷಿ
ಯೇಸುವಿಗೆ ಕ್ರೈಸ್ತ ಸಭೆಯಲ್ಲಿ ಹೌದು ಪ್ರೇರೆ. ಆತ ಸಾಯುವಾಗ ಸ್ಟೆಫೆನ್ ಮೊಣಕಾಲೂರಿ ಸ್ವರ್ಗದ ಕಡೆ ಕಣ್ಣೆತ್ತಿ, ಸ್ವಾಮಿ ಯೇಸುವೆ, ಈ ಪಾಪವನ್ನು ನನ್ನನ್ನು ಕೊಂದ ಪಾಪವನ್ನು, ರಕ್ತದ ಪಾಪವನ್ನು ಇವರ ಮೇಲೆ ಹೊರಿಸಬೇಡ, ನನ್ನ ಆತ್ಮವನ್ನು ಸ್ವೀಕರಿಸು ಎಂದು ಆಕಾಶದ ಕಡೆ ಕಣ್ಣೆತ್ತಿ ಪ್ರಾಣವನ್ನು ಬಿಡುತ್ತಾನೆ ಪ್ರೇರೆ. ಆಕಾಶದಲ್ಲಿ ತಂದೆಯ ದೇವರ ಬಲಗಡೆಯಲ್ಲಿ ಯೇಸು ಕ್ರಿಸ್ತ ಕುಳಿತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದಾಗ ಅವರು ಬಟ್ಟೆಯನ್ನು ಹರಿದುಕೊಂಡು ಇದೆಲ್ಲ ಸುಳ್ಳು ನೀನು ಹೇಳೋದು ಎನ್ನುವರಂತೆ ಕಲ್ಲು ಹೊಡೆದು ಸಾಯಿಸ್ತಾರೆ ಪ್ರೇರೆ. ಕ್ಷಮಿಸಿ ತನ್ನ ಆತ್ಮವನ್ನು ಅಥವಾ ಸ್ವರ್ಗ ಸೇರುತ್ತಾನೆ ಪ್ರೇರೆ ಜಯಶಾಲಿಯಾಗಿ. ಕ್ಷಮಿಸಿದಾಗ ಕ್ಷೇಮ. ಅದು ಪ್ರೇರೆ ಯೇಸು ಕಲಿಸಿಕೊಟ್ಟು ಹೋಗಿದ್ದು. ಶಿಲ್ಬೆಯಲ್ಲಿ 7 ಮಾತುಗಳು ಆಡಿದ್ದಾನೆ ಪ್ರೇರೆ. ಯೇಸು ಕಡೆಯ ಮಾತುಗಳು. ಯೇಸು ಪ್ರಾರಂಭದ ದೀಕ್ಷಾಸ್ನಾನದ ನಂತರ ಆಡಿದ ಎಲ್ಲ ಮಾತುಗಳು ಶ್ರೇಷ್ಠವೇ. ಚಿಕ್ಕಂದಿನಲ್ಲಿ ಜೆರುಸಲೇಮ್ ದೇವಾಲಯದಲ್ಲಿ ಆತ ಜಾತ್ರೆಗೆ ಹೋದಾಗ ಕೂಡ 12 ವರ್ಷದ ಆತಾದಾಗ ಶಾಸ್ತ್ರಿ ಪರಿಸಾಯರು ಪಂಡಿತರ ಮಧ್ಯದಲ್ಲಿ, ದೈವಶಾಸ್ತ್ರಜ್ಞರ ಮಧ್ಯದಲ್ಲಿ ಕೂಡ ಅನೇಕ ಪ್ರಶ್ನೆಗಳನ್ನು ಹಾಕಿ ಅವರು ಉತ್ತರಿಸಲಾಗದಂತೆ ಅವರ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಿದಾಗ, ಈ ಮಗು ಯಾರದ್ದು, ಈತನು ಎಲ್ಲಿ ಕಲಿತಿದ್ದಾನೆ ಈ ಪಾಂಡಿತ್ಯ, ಈತನು ಮರಿಯಾಳ ಹಾಗೂ ಜೋಸೆಫನ ಮಗ ಎಂದು ಸಾಧಾರಣವಾಗಿ ನೋಡಿದರೂ ಕೂಡ ಆತನ ಜ್ಞಾನಕ್ಕೆ ಆಶ್ಚರ್ಯಪಟ್ಟಿದ್ದರು ಪ್ರೇರೆ. ಹೌದು, ಅದರಲ್ಲಿ ಇನ್ನು ಕೊನೆಯದಾಗಿ 7 ಶಿಲುಬೆಯಲ್ಲಿ 7 ಮಾತುಗಳನ್ನು ಆಡಿದಂತೆ. ಅದರಲ್ಲಿ ಪ್ರಥಮವಾಗಿದ್ದು, ತಂದೆ ಇವರ ತಪ್ಪನ್ನು ಕ್ಷಮಿಸು, ಇವರು ಮಾಡುತ್ತಿರುವುದು ಏನೆಂದು ಅರಿಯರು. ಹೌದು ಪ್ರೇರೆ. ಯೇಸು ಪರಲೋಕ ಪ್ರಾರ್ಥನೆಯಲ್ಲಿ ಕೂಡ ಕಳಿಸಿದ್ದಾನೆ. ಕೊನೆಯದಾಗಿ ನೀವು ಇತರರ ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಹೌದು ಪ್ರೇರೆ. ನಾವು ಇತರರ ತಪ್ಪನ್ನು ಕ್ಷಮಿಸೋಣ. ಕ್ಷಮಿಸುವಂಥ ಕೃಪೆ, ಶಕ್ತಿ, ಸುಮನಸ್ಸು ತಂದೆ ದೇವರು ತನ್ನ ವಾಕ್ಯವಾದ ಯೇಸು ಕ್ರಿಸ್ತನ ಮೂಲಕ ಪರಿಶುದ್ಧಾತ್ಮನಿಂದ ನಮಗೆ ದಯಪಾಲಿಸಲಿ. ಆಮೇನ್. ಹೌದು ಪ್ರೇರೆ. ಲೋಕವೆಲ್ಲ ಇಸ್ರಾಯೇಲ್ ದೇವರನ್ನು ಆರಾಧಿಸಬೇಕು. ಹೌದು, ನಾವು ಕೂಡ ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕಾಗಿದೆ ಪ್ರೇರೆ ಯೇಸು ಕ್ರಿಸ್ತನನ್ನು. ಆತನೊಬ್ಬಾತನೇ ಆರಾಧನೆಗೆ, ಸ್ತುತಿಗೆ ಪಾತ್ರನಾಗಿದ್ದಾನೆ. ಹಾಗೂ 118ನೇ ಕೀರ್ತನೆ 28ನೇ ವಾಕ್ಯದಲ್ಲಿ ನೋಡುವುದಾದರೆ, ಸ್ಲಾಮ್ಸ್ 118th ಚಾಪ್ಟರ್ 28th ವರ್ಡ್, 128ನೇ ಕೀರ್ತನೆ 118ನೇ ಕೀರ್ತನೆ 28ನೇ ವಾಕ್ಯ ಪ್ರೇರೆ. 118th ಚಾಪ್ಟರ್ 28th ವರ್ಡ್. ಇಲ್ಲಿ ಓದುವುದಾದರೆ, ನೀನು ನನ್ನ ದೇವರು, ನಿನ್ನನ್ನು ಕೊಂಡಾಡುತ್ತೇನೆ. ಅಂದರೆ ನೀನು ನನ್ನ ದೇವರು, ನಿನ್ನನ್ನು ಕೊಂಡಾಡುತ್ತೇನೆ. ದೇವರನ್ನು ಯಾಕೆ, ಇಸ್ರಾಯೇಲ್ ದೇವರನ್ನು, ಸತ್ಯ ದೇವರನ್ನು ಯಾಕೆ ಜಯಘೋಷ ಮಾಡಬೇಕು, ಕೊಂಡಾಡಬೇಕೆಂದರೆ, ನೀನು ನನ್ನ ದೇವರು, ನನ್ನನ್ನು ಸೃಷ್ಟಿಸಿದ್ದಿ, ನನ್ನನ್ನು ಇಲ್ಲಿವರೆಗೆ ತಾಯಿ ಗರ್ಭದಿಂದ ರೂಪಿಸಿ ಕಾಪಾಡುತ್ತಾ ಬಂದಿದ್ದಿ. ಹೌದು, ಅದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ದೇವರೇ, ನಿನ್ನನ್ನು ಘನಪಡಿಸುತ್ತೇನೆ. ನನ್ನ ದೇವರೇ, ನಿನ್ನನ್ನು ಘನಪಡಿಸುತ್ತೇನೆ. ನೀನು ನನ್ನ ದೇವರು, ಅದಕ್ಕಾಗಿ ಕೊಂಡಾಡುತ್ತೇನೆ. ನೀನು ನನ್ನ ದೇವರು, ಅದಕ್ಕಾಗಿ ನಿನ್ನನ್ನು ಘನಪಡಿಸುತ್ತೇನೆ. ಅದು ನಾವು ಇಂದು ಆಲಯಕ್ಕೆ ಹೋಗುವಾಗ, ನೀನು ನನ್ನ ದೇವರು, ನಿನ್ನನ್ನು ಘನಪಡಿಸುವುದಕ್ಕಾಗಿ, ನಿನ್ನ ದರ್ಶನ ಪಡೆಯುವುದಕ್ಕಾಗಿ ಆಲಯಕ್ಕೆ ಬಂದಿದ್ದೇನೆ ಹಾಗೂ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುತ್ತಿದ್ದೇನೆ. ನೀನು ನನ್ನ ದೇವರು, ಅದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ದೇವರೇ, ನೀನು ನನ್ನ ದೇವರಾಗಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ, ಘನಪಡಿಸುತ್ತೇನೆ ಎನ್ನುವ ಮನೋಭಾವ ಉಳ್ಳವರಾಗಿರೋಣ ಪ್ರೇರೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ, ಕೀರ್ತನೆಗಳ ಗ್ರಂಥ 74ನೇ ಅಧ್ಯಾಯ 1ನೇ ವಾಕ್ಯ ಪ್ರೇರೆ. ಕೀರ್ತನೆಗಳ ಗ್ರಂಥ 74ನೇ ಅಧ್ಯಾಯ 1ನೇ ವಾಕ್ಯ, ಸ್ಲಾಮ್ಸ್ ಚಾಪ್ಟರ್ 74 ಫಸ್ಟ್ ವರ್ಡ್. ಇಲ್ಲಿ ಓದುವುದಾದರೆ, ದೇವರೇ, ನೀನು ನಮ್ಮನ್ನು ಸಂಪೂರ್ಣವಾಗಿ ತಳ್ಳಿಬಿಟ್ಟದ್ದೇಕೆ? ನೀನು ಪಾಲಿಸುವ ಹಿಂಡಿನ ಮೇಲೆ ನಿನ್ನ ಕೋಪ ಅಗ್ನಿಯು ಹೊಗೆ ಆಡುವುದೇನು? ನೀನು ಹಿಂದಿನ ಕಾಲದಲ್ಲಿ ಸ್ವಕುಲವಾಗಿರಬೇಕೆಂದು ಸಂಪಾದಿಸಿಕೊಂಡ ನಿನ್ನ ಮಂಡಳಿಯನ್ನು ಜ್ಞಾಪಿಸಿಕೋ. ನಿನ್ನ ವಾಸಸ್ಥಾನವಾಗಿದ್ದ ಚಿಯೋನಿಗಿರಿಯನ್ನು ಮರೆಯಬೇಡ. ಬಹುಕಾಲದಿಂದ ಹಾಳು ಬಿದ್ದಿರುವ ಈ ಸ್ಥಾನದ ಕಡೆಗೆ ಬೀಜಯ ಮಾಡು. ನೋಡು, ವೈರಿಯು ಪವಿತ್ರಾಲಯದಲ್ಲಿ ಎಲ್ಲವನ್ನು ಕೆಡಿಸಿಬಿಟ್ಟಿದ್ದಾನೆ.
ನಿನ್ನ ದರ್ಶನಾಲಯದ ಮಧ್ಯದಲ್ಲಿ ನಿನ್ನ ವಿರೋಧಿಗಳು ಆರ್ಭಟಿಸುತ್ತಾರೆ. ಹೌದು ಪ್ರೇರೆ, ಹೀಗೆ ಆಲಯದ ಬಗ್ಗೆ